ಮಿಸ್ಟೇಕ್ ಅಂತ ನೆಕ್ಸ್ಟ್ ಟಾಸ್ಕ್ ಮಾಡೋದು ಕಾಸು ಹಾಕಿ ಅಂತಾರೆ, ಆಗ್ತಿಲ್ಲ ಕಾಸು ಮಾಡೋದೇ ಇಲ್ಲ. ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಅಲ್ಲಿ ಪ್ರಾಡಕ್ಟ್ನ ಕಾರ್ಟ್ಗೆ ಆ್ಯಡ್ ಮಾಡೋದನ್ನಾಗಿರ್ಬೋದು, ಮಾಡೋ ಹಾಗಿದ್ದಿದ್ರೆ ಹೆಂಗಿರೋದು ಗೊತ್ತಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಎಕ್ಸ್ಟ್ರಾ ಫೋನ್ ಇಟ್ಕೊಂಡು ಏನೋ ಕುತ್ಕೊಂಡ್ಬಿಟ್ಟಿರ್ತಿದ್ದ ಅನ್ಸುತ್ತೆ, ಎಕ್ಸ್ಟ್ರಾ ದುಡ್ಡು ಮಾಡ್ಬೋದು ಅಂತ. ದಿನಕ್ಕೆ ಲಕ್ಷಾಂತರ ರೂಪಾಯಿ ದುಡ್ದುಬಿಟ್ಟು ಅಂಬಾನಿನೇ ಓವರ್ಟೇಕ್ ಮಾಡ್ಬಿಡ್ತಿದ್ದೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡ. ಇವತ್ತು ನಾನು ನಿಮಗೆ ಒಂದು ಸೀರಿಯಸ್ ಆದಂತ ಒಂದು ಡೀಪ್ ಡೈವ್ಗೆ ಕರ್ಕೊಂಡು ಹೋಗಿ ಬರ್ತಾ ಇದ್ದೀನಿ. ಸೊ ಎಲ್ಲರೂ ಈಗ ಯೂಟ್ಯೂಬ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಮೀಶೋ ಇಲ್ಲೆಲ್ಲ ಸ್ಕ್ಯಾಮ್ ಆಗ್ತಾ ಉಂಟು. ಸೊ ಈ ಸ್ಕ್ಯಾಮ್ ಬಗ್ಗೆ ನಾವು ಇವತ್ತು ಡೀಪ್ ಡೈವ್ ಮಾಡೋಣ. ಎಲ್ಲರೂ ರೆಡಿ ಆಗಿ ಲೆಟ್ ಸ್ಟಾರ್ಟ್. ಈಗ ನಾವು ಸ್ಟಾರ್ಟ್ ಮಾಡ್ತಿರೋದು ಈ ಸ್ಕ್ಯಾಮ್ ಫ್ಲೋ ವರ್ಕ್ ಆಗುತ್ತೆ ಅಂತ. ಲೆಟ್ಸ್ ಡೈವ್ ಇನ್ ಟು ದ ಸ್ಕ್ಯಾಮ್ ಫ್ಲೋ. ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲು ನಿಮಗೆ ವಾಟ್ಸ್ಆ್ಯಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಯಾರೋ ಅನ್ನೋನ್ ನಂಬರಿಂದ ಮೆಸೇಜ್ ಮಾಡ್ತಾರೆ. ಸೊ ಅನ್ನೋನ್ ನಂಬರಿಂದ ಮೆಸೇಜ್ ಮಾಡ್ಬಿಟ್ಟು ನಿಮಗೆ ಆನ್ಲೈನ್ ಜಾಬಲ್ಲಿ ಇಂಟ್ರೆಸ್ಟ್ ಇದೆಯಾ, ನಿಮಗೆ 5,000ದಿಂದ 3,000 ರೂಪಾಯಿ ಎಲ್ಲ ಕೊಡ್ತೀನಿ ಅಂತ ಮೆಸೇಜ್ ಬರುತ್ತೆ. ಇದೊಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಬರುತ್ತೆ, ಅವರು ಅಲ್ಟ್ರಾ ಲೆಜೆಂಡ್ ಕ್ಯಾಟಗರಿ. ಅವರು ಏನಂತ ಹೇಳಿದ್ರೆ ಅವರೇ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ, ನನಗೆ 3,000 5,000 ರೂಪಾಯಿ ವರ್ಕ್ ಫ್ರಮ್ ಹೋಮ್ ಬೇಕು, ಆನ್ಲೈನಲ್ಲಿ ಮಾಡಬೇಕು ಅಂತೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಅರ್ನ್ ಮಾಡ್ಬೋದು ಪರ್ ಡೇಗೆ ಅಂದ್ಬಿಟ್ಟು ಆ್ಯಡ್ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಅಗೇನ್ ಅದೇ ವಾಟ್ಸ್ಆ್ಯಪ್, ಅದೇ ಪುರಾಣ. ಹೋಗ್ತೀರಾ, ಕಾಂಟ್ಯಾಕ್ಟ್ ಮಾಡ್ತೀರಾ, ನೀವು ಎಕ್ಸ್ಚೇಂಜ್ ಮಾಡ್ಕೊತೀರಾ ನಿಮ್ಮ ಡೀಟೇಲ್ಸ್ನ. ಸೊ ನಿಮ್ಮ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಅವ್ರು ಜಾಬ್ ಡೀಟೇಲ್ಸ್ ಹೇಳ್ತಾರೆ. ಜಾಬ್ ಡೀಟೇಲ್ಸ್ ಅಲ್ಲ, ಸ್ಕ್ಯಾಮ್ ಡೀಟೇಲ್ಸ್ನ ಹೇಳ್ತಾರೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಓಕೆನಾ? ಆ್ಯಂಡ್ ಫಸ್ಟ್ ಸ್ಟೆಪ್, ಅವ್ರು ನಿಮ್ಮ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಟ್ರಯಲ್ ಲಿಂಕ್ ಅಂತ ಕೊಡ್ತಾರೆ. ಇದು ನಿಮಗೆ ಟ್ರೈನಿಂಗು ಸರ್. ಕ್ಲಿಕ್ ಮಾಡಿ 150 ರೂಪಾಯಿ ಕೊಡ್ತೀವಿ ಅಂತ. ನೀವು ಕ್ಲಿಕ್ ಮಾಡ್ತೀರಾ, ಕಂಗ್ರ್ಯಾಚುಲೇಷನ್ ಬ್ರದರ್, ಇನ್ಕಮ್ ಟ್ಯಾಕ್ಸ್ 150 ರೂಪಾಯಿ ಕ್ರೆಡಿಟೆಡ್ ಸರ್ ಅಂತ ಹೇಳ್ತಾರೆ. ಆಮೇಲೆ ಒಂದು ವೆಬ್ಸೈಟ್ ಲಿಂಕ್ನ ಕೊಡ್ತಾರೆ. ಸೊ ರಿಜಿಸ್ಟರ್ ಮಾಡಿ, ನಿಮ್ಗೆ ಅಮೌಂಟ್ ಇರುತ್ತೆ, ವಿತ್ಡ್ರಾ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಂತ ಹೇಳ್ತಾರೆ. ಸೊ ನೀವು ಅದರ ಮಾಡ್ತೀರಾ, ಬರುತ್ತೆ. ಅದಾದ ನಂತರ ಸೊ ಯು ಹ್ಯಾವ್ ಬಿನ್ ಸ್ಟಕ್ ಲಿಟ್ರಲಿ ಓವರ್ ಹಿಯರ್. ನೀವು ತಗೊಳ್ಕೊಂಡಿದ್ದೀರಾ. ನೀವು ಆಲ್ಮೋಸ್ಟ್ ಹಿಂಗೆ ಅಂತ ಹೇಳಿದ್ರೆ ಈ ಬೇಟಲ್ಲಿರುವಂಥ ಒಂದು ಚಿಕ್ಕ ಮೀನ ಹಿಡಿಯಕ್ಕೆ ಬಂದಂಥ ದೊಡ್ಡ ಮೀನ್ ಥರ ನೀವು ತಗೊಳ್ಕೊಂಡಿದ್ದೀರಾ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಟೆಪ್ ಈಸ್ ಅವರು ಒಂದಷ್ಟು ಟಾಸ್ಕ್ ಹಾಕಿ ನೆಕ್ಸ್ಟ್ ಟಾಸ್ಕ್ ಸ್ಟಾರ್ಟ್ ಮಾಡೋಣ ಅಂತಾರೆ. ನೀವು ಹಾಕ್ತೀರಾ, ಆ ಕಾಸು ವಾಪಸ್ ಬರುತ್ತೆ. ನೆಕ್ಸ್ಟ್ ಟಾಸ್ಕ್ ಮಾಡೋದು ಕಾಸು ಹಾಕಿ ಅಂತಾರೆ, ಹಾಕ್ತೀರಾ, ಕಾಸು ಬರೋದೇ ಇಲ್ಲ. ದಿಸ್ ಇಸ್ ಹೌ ದ ಸ್ಕ್ಯಾಮ್ ವರ್ಕ್ಸ್. ಓಕೆ, ಸೊ ಇದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಒಂದು ಸಿಂಪಲ್ ಆಗಿ ಒಂದು ವೆಬ್ಸೈಟ್ ರೆಡಿ ಮಾಡಿದ್ದೀನಿ. ಐ ಜಸ್ಟ್ ಶೋ ಇಟ್ ಟು ಯು ಹೌ ಇಟ್ ವರ್ಕ್ಸ್. ಓಕೆನಾ? ನಾನೀಗ ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಬಂದ್ಬಿಟ್ಟು ಬಿಹೈಂಡ್ ದ ಸೀನ್ಸ್. ಅವರು ನಿಮ್ಮ ಹಿಂದ್ಗಡೆ ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಅವರು ಈ ಥರ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ಅವ್ರು ಜಸ್ಟ್ ಯೂಸ್ ಮಾಡೋದು ಸಿಂಪಲ್ ಟ್ರಿಕ್ಸ್. ಏನಂತಂದರೆ HTML ಮತ್ತು PHP ಯೂಸ್ ಮಾಡ್ಕೊಂಡು ಒಂದು ಸಿಂಪಲ್ ಆಗಿರೋ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ತಾರೆ. ಆ ವೆಬ್ಸೈಟ್ನ ಹೋಸ್ಟ್ ಮಾಡೋ ಸರ್ವಿಸಸ್ ಕೂಡ XYZ APP ಅಂತ ಇಟ್ಕೊಂಡು ಅವ್ರು ಹೋಸ್ಟ್ ಮಾಡ್ತಾರೆ. ದಟ್ಸ್ ಆಲ್ ಫ್ರೀ ಹೋಸ್ಟಿಂಗ್ ಸೈಟ್ಸ್ ಅಥವಾ ಚೀಪ್ ಹೋಸ್ಟ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡಿ ಹೋಸ್ಟ್ ಮಾಡ್ತಾರೆ. ಬಿಕಾಸ್ ಅವ್ರು ಮಾಡಬೇಕಾದ್ರೆ ಟೆಂಪರರಿಗೋಸ್ಕರನೇ, ಅವ್ರಿಗೆ ಗೊತ್ತು ಅವ್ರು ಮಾಡ್ತಿರೋ ಮಿಸ್ಟೇಕ್ ಅಂತ ಹೇಳಿ, ಮಿಸ್ಟೇಕ್ ಅಂತ ಗೊತ್ತಿದ್ದೂ ಮಾಡ್ತಾ ಇದ್ದಾರೆ ಅಷ್ಟೇ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಈ ವೆಬ್ಸೈಟ್ ಎಲ್ಲಾನು ಎಲ್ಲರೂ ಅವರೇ ಮಾಡಬೇಕು ಅಂತಾನೂ ಇಲ್ಲ. ಯಾಕಂದರೆ ನೀವು ಚೆಕ್ ಮಾಡಿದ್ರೆ ಆಲ್ರೆಡಿ ಸ್ಕ್ಯಾಮ್ ಆಗಿರೋದು ಗೊತ್ತಿರುತ್ತೆ. ಎಷ್ಟೊಂದು ಪ್ಲ್ಯಾಟ್ಫಾರ್ಮು ವೆಬ್ಸೈಟ್ಸು ಸೇಮ್ ಆಗಿರುತ್ತೆ. ಬಿಕಾಸ್ ಅವ್ರು ಯಾವುದೋ ಚೈನೀಸ್ ವೆಂಡರ್ ಹತ್ರ ಇಂದ ತಗೊಂಡು ರನ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಮೋಸ್ಟ್ ಪ್ರಾಬಲಿ ಇದೆಲ್ಲ ಕೂಡ ಇಂಡಿಯಾದ ಅಲ್ವೇ ಅಲ್ಲ. ನೀವು ಸ್ಕ್ಯಾಮ್ ಆಗ್ತಿರೋ ಅಮೌಂಟ್ ಇಲ್ಲಿರೋ ಮೋಸ ಮಾಡೋರ ಹತ್ರ ಬೇಕಾದ್ರೆ ಮೋಸ ಹೋಗ್ಬಿಡಿ, ಬೇಜಾರೇ ಇಲ್ಲ. ಇದೆಲ್ಲ ಬಂದ್ಬಿಟ್ಟು ಔಟ್ಸೈಡ್ ಫಾರಿನ್ ನೇಷನ್, ಇದೆಲ್ಲ ಒಂದು ಮನಿ ಲಾಂಡ್ರಿಂಗ್ ಥರ ಆಗುತ್ತೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಇನ್ನೊಂದು ವಿಷಯ ಏನು ಗೊತ್ತಾ, ನೀವು ಪ್ರತಿ ಸರಿ ಪೇ ಮಾಡ್ತಿರಲ್ಲ, ಪೇ ಮಾಡೋದು ನೀವು ಆ ವ್ಯಕ್ತಿಗೆ ನೀವು ಪೇನೇ ಮಾಡಲ್ಲ. ನಿಮ್ಗೆ ಯಾರು ಚಾಟ್ ಮಾಡ್ತಿರ್ತಾನೋ ಅವ್ನಿಗೆ ಪೇ ಮಾಡಲ್ಲ, ಮತ್ತು ಆ ಕಂಪನಿ ಎಷ್ಟು ಮಾಡ್ತಿರ್ತಾನಲ್ಲ, ಸೊ ಅದಕ್ಕೂ ಕೂಡ ನೀವು ಪೇ ಮಾಡ್ತಿರಲ್ಲ. ಎಲ್ಲಿ ಪೇ ಮಾಡ್ತಿರ್ತೀರೋ ಗೊತ್ತಾ? ನೀವು ಯಾರೋ ಕೂತ್ಕೊಂಡಿರೋ ದೇಶಾಂತರದಲ್ಲಿರೋರು ನೀವು ಪೇ ಮಾಡ್ತಿರ್ತೀರ, ಅಥವಾ ನಿಮ್ಮ ಥರನೇ ಸ್ಕ್ಯಾಮ್ ಆಗಿರೋ ಒಬ್ರು ಬಕರಾಗೆ ಮಾಡ್ತಾ ಇರ್ತೀವಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಬಿಕಾಸ್ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಇದು ಇನ್ನೊಂದು ಥರ ಸ್ಕ್ಯಾಮ್. ಏನಂತ ಹೇಳಿದ್ರೆ, ಅದು ಕೂಡ ಒಂದು ರೀಲ್ಸ್ ಬಿಟ್ಟು ಓಡಿಸ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಏನು ಗೊತ್ತಾ? ಸೊ ನಿಮ್ಮದು ಒಂದು ಕಾರ್ಪೊರೇಟ್ ಅಕೌಂಟ್ ಇದ್ರೆ ನಮಗೆ ಕೊಡಿ, ನಿಮ್ಗೆ ದಿನಕ್ಕೆ 1,000 2,000 ಕೊಡ್ತೀವಿ ಬಾಡಿಗೆ ಥರ ಅಂತ ಇಸ್ಕೊಂತಾರೆ. ಆ ಅಲ್ಲಲ್ಲಲ್ಲಲ್ಲಲ್ಲ ಈಗ ಇಸ್ಕೊಂಡಿರೋ ಅಕೌಂಟಲ್ಲಿ ಸ್ಕ್ಯಾಮ್ ಮಾಡ್ತಾರೆ. ಸೊ ಲಾಸ್ಟಲ್ಲಿ ಯಾರು ಸಿಗಾಕೊಂತಾರೆ? ತುಂಬ ಸೀರಿಯಸ್ ಇಶ್ಯೂ, ಆಯಿತಾ? ತುಂಬ ಸೀರಿಯಸ್ ಇಶ್ಯೂ ಇದು. ಅವ್ನು ತಗೊಳಕೊಂಡ, ಆಮೇಲೆ ನೀವು ಕಾಸು ಕಳ್ಕೊಂಡ್ರ, ಇಲ್ಲಿರೋರೇ ತಗೊಳಕೊಂಡ್ರು, ಅವರು
ಟ್ರ್ಯಾಕೇ ಮಾಡೋಕ್ಕಾಗಲ್ಲ, ಅವ್ರನ್ನ ಪೊಲೀಸವ್ರು ಅವ್ರನ್ನ ಟ್ರ್ಯಾಕೇ ಮಾಡೋಕ್ಕಾಗಲ್ಲ. ತುಂಬಾ ಡಿಫಿಕಲ್ಟ್ ಇದೆ. ಈಗ 2,000-3,000 ರೂಪಾಯಿಗೋಸ್ಕರ ಅವ್ರು 50,000 5 ಲಕ್ಷ ಎಲ್ಲ ಕೊಟ್ಟು ಸರ್ಚ್ ಮಾಡ್ತಾರ? ಫೀಸಬಲ್ ಅಲ್ಲ. ಸೊ ಬಿ ಕೇರ್ಫುಲ್. ಸ್ಕ್ಯಾಮರು ಜಸ್ಟ್ 2 ಅವರ್ ಕುತ್ಕೊಂಡು ಒಂದು ಕೋಡ್ ಮಾಡ್ತಾನೆ, ನಿಮ್ಮ ಹತ್ರ ಲಕ್ಷ ಇರಿಸ್ಕೊಂಡು ಹೋಗ್ಬಿಡ್ತಾರೆ. ಅದನ್ನ ಅರ್ಧಕ್ತ ಕೂಡ ಹೇಳ್ತಾ ಇರ್ಬೋದು, ಬಟ್ ಆಕ್ಚುಲಿ ಇದು ಸೀರಿಯಸ್ ವಿಷಯ. ನಾವು ವಿ ಆರ್ ಗೋಯಿಂಗ್ ಟು ದ another part, that is victim case. ಸೊ ನಾನೀಗ ವಿಕ್ಟಿಮ್ ಕೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಕಪಲ್ ಆಫ್ ವೀಕ್ಸ್ ಬಿಫೋರ್ ಐ ಮೆಟ್ ಒನ್ ಪರ್ಸನ್. ನಾನು ಒಬ್ಬ ಪರ್ಸನ್ನ ಮೀಟ್ ಮಾಡಿದೆ. ಅವರು ಝೊಮ್ಯಾಟೋದಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ಇಂಜಿನಿಯರಿಂಗ್ ಕೂಡ ಪರ್ಸ್ಯೂ ಮಾಡ್ತಿದ್ದಾರೆ. ಸೊ ಅವ್ರು ನನಗೆ ಹೇಳಿದ್ದೇನಂದ್ರೆ, ಈ ಥರ ಇತ್ತು ಗುರು, ಈ ಥರ ನಾನು ಸ್ಕ್ಯಾಮ್ ಮಾಡಿ ಎಲ್ಲ ಕಾಸು ಹೋಗ್ಬಿಡ್ತು ಗುರು ಅಂತ ಹೇಳಿದ್ರು. ಹೆಂಗೆ ಹೋಯ್ತು ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು, ನಂಗೆ ವಾಟ್ಸಪ್ಪಲ್ಲಿ ಈ ಥರ ಮೆಸೇಜ್ ಬಂತು, ಒಂದು ಆ್ಯಪ್ ಬರುತ್ತೆ ನಿಮಗೆ, ಲೈಕ್ ಅಂತ ಏನೋ ಆ್ಯಪ್ ಅನ್ಸುತ್ತೆ ಹೇಳಿದ್ರು. ಆ ಆ್ಯಪ್ ವೆಬ್ಸೈಟ್ ಓಪನ್ ಆಗುತ್ತೆ, ವೆಬ್ಸೈಟಲ್ಲಿ ಬಂದ್ಬಿಟ್ಟು ವೀಡಿಯೋನ ಲೈಕ್ ಮಾಡಿ ಸ್ಕ್ರೀನ್ ಶಾಟ್ ಇಟ್ಟು ಕಳಿಸಿ ಅಂತ ಹೇಳಿದ್ರು. ಸ್ಕ್ರೀನ್ ಶಾಟ್ ಇಟ್ಟು ಕಳಿಸಿದೆ. 150 ರೂಪಾಯಿ ಕೊಟ್ಟರು ನನಗೆ. ನಾನು ₹1 ಕಾಸು ಕೊಟ್ಟಿಲ್ಲ. ಆಮೇಲೆ ಒಂದು ಲಿಂಕ್ ಕೊಟ್ಟರು, ಲಿಂಕ್ನ ರಿಜಿಸ್ಟರ್ ಮಾಡ್ಕೊಂಡಿದ್ರು. ನಾನು ಲಿಂಕ್ನ ರಿಜಿಸ್ಟರ್ ಮಾಡ್ಕೊಂಡೆ. ಅಲ್ಲಿ ವಿಡ್ರಾ ಮಾಡೋಕೆ ಆಪ್ಷನ್ ಇತ್ತು, ವಿಡ್ರಾ ಮಾಡ್ಕೊಂಡೆ. ಬ್ಯಾಂಕ್ ಅಕೌಂಟ್ಗೂ ಕಾಸು ಬಂದ್ಬಿಡ್ತು ಫೈನಲಿ ಅಂದರು. ಮತ್ತೆ ಬಂತಲ್ಲ, ಮತ್ತೆ ಎಲ್ಲಿ ಲಾಸ್ ಆಯಿತು ಅಂದರೆ, ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನೆಕ್ಸ್ಟು ಪ್ರೀಪೇಡ್ ಟಾಸ್ಕ್ ಅಂತ ಕೊಡ್ತಾರೆ, ಕಾಸು ಹಾಕಬೇಕು. ನಾನು ಅದ್ರಲ್ಲಿ 1,000 ಹಾಕ್ತೆ, ಫಸ್ಟ್ ನಂಗೆ 2,000 ಕೊಟ್ಟರು. ನೆಕ್ಸ್ಟು ಅವ್ರು ನನಗೆ ಇನ್ನೊಂದ್ಸರಿ ಅಮೌಂಟ್ ಹಾಕಿ ಕೇಳಿದ್ರು. ನಾನು ಅಮೌಂಟ್ ಹಾಕ್ತೆ, 2,000 ಬಂತಲ್ಲ, ಡಬಲ್ ಆಯ್ತಲ್ಲ ಅಂದ್ಬಿಟ್ಟು ಈ ಸರಿ ಜಾಸ್ತಿ ಅಮೌಂಟ್ ಹಾಕ್ತೆ. ನಾನು ಹಾಕಿದ ತಕ್ಷಣ ಅಮೌಂಟ್ ಬಂದ್ಬಿಟ್ಟು ಆ್ಯಡ್ ಆಯಿತು, ನಾನು ವ್ಯಾಲೆಟಲ್ಲಿ ಇತ್ತು, ಬಟ್ ವಿಡ್ರಾ ಮಾಡೋಕ್ಕೆ ಇನ್ನೊಂದು 2 ಟಾಸ್ಕ್ ಮಾಡಬೇಕು ಅಂತ ಹೇಳಿದ್ರು. ಅವರು ಆಯಿತು ಡೆಪಾಸಿಟ್ ಮಾಡಿ 2 ಟಾಸ್ಕ್ ಮಾಡಿದ್ದಾರೆ. ಸೊ ಮಾಡಿದ ನಂತರ ಏನಾಗಿದೆ ಅಂತ ಹೇಳಿದ್ರೆ, ಸೊ ವಿಡ್ರಾ ಮಾಡೋಕ್ಕೆ ಟ್ರೈ ಮಾಡಿದಾಗ ಅಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡೋದು ಏನಂತಂದ್ರೆ, ಟ್ಯಾಕ್ಸ್ ಅಮೌಂಟ್ ಇಲ್ಲ, ಟ್ಯಾಕ್ಸ್ ಅಮೌಂಟ್ ಆ್ಯಡ್ ಮಾಡಿ ವಿಡ್ರಾ ಆಗುತ್ತೆ ಅಂತ ಹೇಳಿದ್ದಾರೆ. ಇವರು ಅವ್ರು ಕೇಳಿದರೆ, ಏನು ಈ ಥರ ತೋರಿಸ್ತಾ ಇದೆ ಆ್ಯಪಲ್ಲಿ ಅಂತ, ಜಸ್ಟ್ ಟ್ಯಾಕ್ಸ್ ಅಮೌಂಟ್ ಆ್ಯಡ್ ಮಾಡಿ ಸರ್, ನಿಮ್ಗೆ ಅಷ್ಟೆಲ್ಲ ಲಾಭ ಬಂದಿದೆ, 90,000 ಹತ್ರ ಬಂದಿದೆ, ನೀವು ಬಂದ್ಬಿಡುತ್ತೆ ಕಾಸು ಅಂತ ಹೇಳಿದ್ದಾರೆ. ಇವರು ಆಯಿತು ಒಂದಷ್ಟು ಕಾಸು ತಾನೇ ಹೋದ್ರಾಯ್ತು, ಜಾಸ್ತಿನೇ ನಂಗೆ ಲಾಭ ಬರ್ತಾ ಇದೆ ಅಂದ್ಬಿಟ್ಟು 20,000 25,000 ಆ್ಯಡ್ ಮಾಡಿರೋರು ಮತ್ತೆ ಇನ್ನೊಂದು ಆ್ಯಡ್ ಮಾಡಿದ್ದಾರೆ. ಫಸ್ಟ್ 20,000 ಆ್ಯಡ್ ಮಾಡಿದ್ರೆ ಈಗ 25,000 ಟ್ಯಾಕ್ಸ್ ಆ್ಯಡ್ ಮಾಡೋರೆ, 90,000 ನೋಡ್ಕೊಂಡು ಇಷ್ಟು ಲಾಭ ಬರುತ್ತೆ ಆ್ಯಡ್ ಮಾಡಿರೋ ಅಮೌಂಟು. ಸೊ ನೀವೀಗ ದುಡ್ಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದಾರೆ ಅನ್ಕೊಂಬೇಡಿ. ದಿಸ್ ಈಸ್ ಮೈ ಟಿಪ್ಸ್ ಫ್ರಮ್ ಮೈ ಎಂಡ್. ಸೊ ಟಿಪ್ಸ್ ಟು ಅವಾಯ್ಡ್ ಗೆಟಿಂಗ್ ಸ್ಕ್ಯಾಮ್. ಟಿಪ್ಸ್ ಟು ಗೆಟಿಂಗ್ ಅವಾಯ್ಡ್ ಬೈ ದಿ ಸ್ಕ್ಯಾಮರ್ಸ್. ಟಿಪ್ಸ್ ಟು ಎಸ್ಕೇಪ್ ದಿ ಸ್ಕ್ಯಾಮ್. ಸೊ ಫಸ್ಟು ದುಡಿಮೇನೆ ದುಡ್ಡು ಕೊಡೋದು. ನೀವು ದುಡಿದ್ರೇನೆ ದುಡ್ಡು ಬರೋದು. ಈ ಥರ ಎಲ್ಲ ಶಾರ್ಟ್ ಕಟ್ಟಲ್ಲಿ ಹೋದರೆ ದುಡ್ಡು ಬರಲ್ಲ, ನೀವು ದುಡ್ಡನ್ನ ಕಳ್ಕೊಳ್ತೀರಾ. ದಯವಿಟ್ಟು ಈ ಥರ ಶಾರ್ಟ್ ಕಟ್ಟಲ್ಲಿ ಹೋಗ್ಬೇಡಿ, ಯಾರು ಮಂದಿ ಕಾಸು ಹಾಕಕ್ಕೆ ಹೋಗ್ಬೇಡಿ. ಆ್ಯಂಡ್ ಸೆಕೆಂಡ್ ಥಿಂಗ್, ನೀವು ಸ್ಕ್ಯಾಮ್ ಅಂತ ಈಸಿಯಾಗಿ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಪರ್ಸ್ನಲ್ UPI IDs ಬರುತ್ತೆ. ಪ್ರತಿ ಸರಿ ಕ್ಲಿಕ್ ಮಾಡಿದಾಗಲೂ ಬೇರೆ ಬೇರೆ UPI ID ಬರ್ತಾ ಇರುತ್ತೆ. ಎಕ್ಸಾಂಪಲ್ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಅವ್ರು ವೆಬ್ಸೈಟ್ಗೆ ಹೋಗ್ತಾರೆ, ಅದು ಪೇ ಅಂತ ಮಾಡೋ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಒಂದ್ಸರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು UPI ID ಥರ ಬರುತ್ತೆ. ಸೊ ಆ ಬ್ಯಾಕ್ ಹೋಗ್ಬಿಡಿ, ಇನ್ನೊಂದ್ಸರಿ ಮತ್ತೆ ಕ್ಲಿಕ್ ಮಾಡಿ, ಸೇಮ್ ಹೆಸರು ಬರೋದೇ ಇಲ್ಲ, ಬೇರೆಯವ್ರು ಯಾವ ಹೆಸರು ಬರ್ತಾ ಇರುತ್ತೆ. ಸೊ ಅವ್ರ ಹೆಸರು, ನಿಮ್ಗೆ ಕಳಿಸಿರೋರ ಹೆಸರು ಬರ್ತಾ ಇರಲ್ಲ, ಕಂಪನಿ ಹೆಸರು ಬರ್ತಾ ಇರಲ್ಲ. ಫಸ್ಟ್ ಕ್ಲಿಕ್ ಪೇ ಮಾಡಿ ಅಂತ ಕ್ಲಿಕ್ ಮಾಡಿದಾಗ ಒಂದು ಹೆಸರು ಬರುತ್ತಲ್ಲ, ಅದು ಬರ್ತಾ ಇರಲ್ಲ. ಪ್ರತಿ ಸರಿ ಚೇಂಜ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ಐ ಟೋಲ್ಡ್ ಯು, ಇದು ತುಂಬ ಜನದ UPI ಇಸ್ಕೊಂಡು ಈ ಥರ ರೆಂಟ್ಗೆ ಇಸ್ಕೊಂಡು ಮಾಡ್ತಾ ಇರ್ತಾರೆ ಕೆಲಸ, ಸ್ಕ್ಯಾಮ್ನ. ದಟ್ ಈಸ್ ವಾಟ್ ದ ರೀಸನ್ ಬಿಹೈಂಡ್ ದಿಸ್. ಆಮೇಲೆ ಅಕಸ್ಮಾತ್ ಆಗೋಯ್ತು, ಸ್ಕ್ಯಾಮ್ ಆಗೇ ಹೋಯ್ತು, ನಾನು ಇವೆಲ್ಲ ನೋಡ್ಕೊಂಡಿಲ್ಲ, ಸ್ಕ್ಯಾಮ್ ಒಳಗಾಗ್ಬಿಟ್ಟೆ ಅಂತ ಹೇಳಿದ್ರೆ, ಫಸ್ಟು 1930, ಒಂದು ನಿಮಿಷ ನಾನು ಚೆಕ್ ಮಾಡಿ ಹೇಳ್ತೀನಿ, 1930 ಅನ್ನೋದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟಾಗಿ ಇಶ್ಯೂ ರೈಸ್ ಮಾಡ್ಬೋದು. ಅದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವೆಬ್ಸೈಟ್ ಹೇಳ್ತೀನಿ ನೋಡಿ, cybercrime.gov.in ಅನ್ನೋ ವೆಬ್ಸೈಟ್ಗೆ ಹೋಗಿ ನೀವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಳ್ಬೋದು. ಗೊತ್ತಾಯ್ತಾ? ಆ್ಯಂಡ್ ಜನಗಳಿಗೆ ಇನ್ನೊಂದು ಇನ್ಸೆಕ್ಯೂರಿಟಿ ಅಂತ ಹೇಳಿದ್ರೆ, ನಾನು ಮೋಸ ಹೋಗ್ಬಿಟ್ಟಿದ್ದೀನಪ್ಪ. ಈಗ ಯಾರ ಹತ್ರ ಹೋಗಿ ನಾನು ಮೋಸ ಹೋದ್ರೆ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಅಕ್ಕಪಕ್ಕದಲ್ಲಿ ಯಾರಾದರೂ ಹೇಳಿದ್ರೆ, ಅವ್ರು ಅಟ್ಲೀಸ್ಟ್ ನಿಮ್ಗೆ ಹೇಳ್ತಾರೆ ಪೊಲೀಸ್ಗೆ ಈ ಥರ ಕಂಪ್ಲೇಂಟ್ ಕೊಡು ಅಂತ. ಸೊ ಅವಾಗಾದ್ರೂ ನನ್ನ ಇಶ್ಯೂ ಸಾಲ್ವ್ ಆದರೂ ಆಗ್ಬೋದಲ್ವಾ? ಸೊ ಆ ರಿಪೋರ್ಟು ಜಾಸ್ತಿ ಆಗ್ಬೋದಲ್ವ ಪೊಲೀಸ್ಗೆ. ಸೊ ಅದ್ಯಾವುದೂ ನಾವು ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಅವನೇನು ಅನ್ಕೊಂತಾನೋ ಇವನೇನು ಅನ್ಕೊಂತಾನೋ ಅನ್ನೋ ಒಂದು ಚೀಪ್ ಮೆಂಟಾಲಿಟಿ ಇದೆಯಲ್ಲ. ಸೊ ಅದರಿಂದನೇ ಅದಕ್ಕೆ ಅರ್ಧದ ರಿಪೋರ್ಟೇ ಆಗ್ತಾ ಇಲ್ಲ. ಈ ಥರ ಆಗ್ತಾ ಇದೆ ಕ್ರೈಮು, ರಿಪೋರ್ಟೇ ಆಗ್ತಾ ಇಲ್ಲ. ರಿಪೋರ್ಟ್ ಆಗಿರೋದು ತುಂಬ ಕಮ್ಮಿ ಆ್ಯಕ್ಚುಲಿ. ತುಂಬ ಜನ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ ಅಂತ. ನಾನೊಂದು ಹೇಳ್ತೀನಿ, ರಿಪೋರ್ಟಿಂಗ್ ಈಸ್ ಯುವರ್ ಸ್ಟ್ರೆಂತ್, ನಾಟ್ ಯುವರ್ ವೀಕ್ನೆಸ್. ಆ್ಯಂಡ್ ಇದು ರಿಪೋರ್ಟ್ ಮಾಡೋದು ನಿಮಗೊಂದು ಯೂಸ್ಫುಲ್ ಆಗುತ್ತೆ, ಅದು ನಿಮ್ಗೆ ಶೇಮ್ ಅಲ್ಲ. ಪ್ಲೀಸ್ ರಿಪೋರ್ಟ್ ದ ಇನ್ಸಿಡೆಂಟ್ ಇಮಿಡಿಯೇಟ್ಲಿ. ನಿಮ್ಗೆ ಯಾವಾಗಾದ್ರೂ ಆದರೆ ಇಮಿಡಿಯೇಟಾಗಿ ಇನ್ಸಿಡೆಂಟ್ ರಿಪೋರ್ಟ್ ಮಾಡಿ. ಸೊ ಇನ್ಸಿಡೆಂಟ್ ಆಗದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ವಿಡಿಯೋ ಮಾಡ್ತಾ ಇರೋದು. ಸೊ ಡೆಫಿನೆಟ್ ಆಗಿ ಈ ಥರ ಇನ್ಸಿಡೆಂಟಿಂದ ತಪ್ಪಿಸ್ಕೊಂಬಿಡಿ. ಬೆಸ್ಟು. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸೇಫ್ ಆಗಿರಲಿ. ಹೊಸ ಸ್ಕ್ಯಾಮ್ ಬರ್ತಾ ಇದೆ, ಪಾಸ್ಪೋರ್ಟ್ ಸ್ಕ್ಯಾಮ್. ಇದೆಲ್ಲ ಅಪ್ಕಮಿಂಗ್ ವಿಡಿಯೋಸಲ್ಲಿ ಬರುತ್ತೆ. ಹೊಸ ಸ್ಕ್ಯಾಮ್ ಇದೆ, ಪಾಸ್ಪೋರ್ಟ್ ಸ್ಕ್ಯಾಮ್ ಇದೆ. ಸೊ ಅದಾದಮೇಲೆ ನಿಮ್ಗೆ ಬಂದ್ಬಿಟ್ಟು
ಗೇಮಿಂಗ್ ಸೈಟ್ಸ್ ಆಲ್ರೆಡಿ ಇಂಡಿಯಾದಲ್ಲಿ ಗೇಮಿಂಗ್ ಬ್ಯಾನ್ ಆಗಿದೆ. ಸೊ ಬೆಟ್ಟಿಂಗ್ ಕಟ್ಟೋ ಆ್ಯಪ್ಸ್ ಎಲ್ಲ ಬ್ಯಾನ್ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ. ಐ ಜಸ್ಟ್ ಶೋ ಇಟ್ ಟು ಯು. ಸೊ ನಿಮಗೆ ಬಂದ್ಬಿಟ್ಟು ಈ ಥರ ಗೇಮಿಂಗ್ ಆ್ಯಪ್ಸ್ ಇದೆ, ಈ ಥರ ಮೆಸೇಜ್ ಮಾಡ್ತಾರೆ, ಜಾಬ್ ಇದೆ, ಅದಿದೆ, ಇದಿದೆ ಅಂತ ಹೇಳಿ. ಸೊ ಇದನ್ನು ನಾನು ಆ್ಯಕ್ಚುಲಿ ಬಂದು ಝೂಮ್ ಇನ್ ವರ್ಷನ್ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ಸೊ ರಿಜಿಸ್ಟರ್ ಮಾಡಲ್ಲ, ನಾನು ಲಾಗಿನ್ ಮಾಡ್ಕೊತೀನಿ. ಲಾಗಿನ್ ಮಾಡೋದಕ್ಕೆ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳ್ತಾ ಇದೆ. ಐ ಜಸ್ಟ್ ಎಂಟರ್ ಮೈ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಹೋಗಿ ಎಂಟರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅಮೌಂಟ್ ಪೇ ಮಾಡಿಲ್ಲ ಅಂತೇಳಿ ಆ್ಯಕ್ಚುಲಿ ನನ್ನ ಇದು ಮಾಡಿಬಿಟ್ಟಿದ್ದಾರೆ ಇದರಲ್ಲಿ. ದಿಸ್ ಈಸ್ ಒನ್ ಆಫ್ ದ ಗೇಮಿಂಗ್ ಸೈಟ್. ಆ್ಯಕ್ಚುಲಿ ಇದು ಒಂದು ಗೇಮಿಂಗ್ ಸೈಟು. 101 ಆ ಥರ ಗೇಮ್ ಇದೆ, ಅಂಡರ್ ಬಾರ್ ಆ ಥರ ಗೇಮ್ಸ್ ಎಲ್ಲ ಇದೆ. ಇದೆಲ್ಲ ಜಾಬ್ ಅಂತ ಹೇಳಿ ನೀವು 300 ರೂಪಾಯಿ ರೀಚಾರ್ಜ್ ಮಾಡಿ ನನಗೆ 600 ರೂಪಾಯಿ ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳಿ ಮೆಸೇಜ್ ಮಾಡ್ತಾರೆ. ಇದು ಇನ್ನೊಂಥರ ಸ್ಕ್ಯಾಮ್. ಈಗ ಏನಂದ್ರೆ ಗ್ರೇ ಮಾರ್ಕೆಟಲ್ಲಿ ರನ್ ಆಗ್ತಿರೋ ಸ್ಕ್ಯಾಮ್ಸ್. ಈ ಥರ ತುಂಬ ಸ್ಕ್ಯಾಮ್ಸ್ ಇದೆ. ಇದ್ರ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಬರೀ ಸ್ಕ್ಯಾಮ್ ಬಗ್ಗೆ ಮಾತಾಡೋದಷ್ಟೇ ಅಲ್ಲ, ಇದ್ರ ಜೊತೆ ತುಂಬ ಡೀಪ್ ಆಗಿರುವಂಥ ಒಂದು ಟೆಕ್ನಾಲಜಿ ಫ್ಯಾಕ್ಟ್ಸ್ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಎಕ್ಸಾಂಪಲ್ ಡೆಡ್ ಇಂಟರ್ನೆಟ್ ಥಿಯರಿ ಆಗಿರ್ಬೋದು. ಸೊ ಇದೇ ಥರ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಥವಾ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನಾಲೆಡ್ಜ್ ಬೇಕಂತ ಹೇಳಿದ್ರೆ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ಈ ವಿಡಿಯೋಸ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಈ ವಿಡಿಯೋ